ಬೆಂಗಳೂರಿನ ಅಮೃತಹಳ್ಳಿ ಸ್ಪಾದಲ್ಲಿ ಲೇಡಿ ಗ್ಯಾಂಗ್ ದಾಂಧಲೆ ನಡೆಸಿದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಬಂಧಿತ ಆರೋಪಿ ಕಾವ್ಯ ಇದ್ದಾಳಲ್ಲ, ಆಕೆಗೆ ರೌಡಿಸಮ್ ಲಿಂಕ್ ಇದೆಯಾ? ಸ್ಪಾನಲ್ಲಿ ದಾಳಿ ಮಾಡಿ ಅಥವಾ ಒಂದು ರೀತಿ ದಾಂಧಲೆ ಮಾಡಿದಂಥ, ಗಲಾಟೆಯನ್ನು ಸೃಷ್ಟಿ ಮಾಡಿದಂಥ ಈಕೆಗೆ ರೌಡಿಸಮ್ ಲಿಂಕ್ ಇದೆಯಾ ಎನ್ನುವ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ರೌಡಿ ಶೀಟರ್ ಮುನಿಕೃಷ್ಣ ಪ್ರಿಯತಮೆ ಆಗಿದ್ದಾಳೆ ಕಾವ್ಯ. ರೌಡಿ ಶೀಟರ್ ಮುನಿಕೃಷ್ಣ ಅವನ ಗರ್ಲ್ ಫ್ರೆಂಡ್ ಇವಳು ಅಂತ. ಬೆಂಗಳೂರಿನ ಕುಖ್ಯಾತ ರೌಡಿ ಶೀಟರ್ ಮುನಿಕೃಷ್ಣ ಅಲಿಯಾಸ್ ಕಪ್ಪೆ ತನ್ನ ರೌಡಿ ಪ್ರಿಯತಮ ಕಪ್ಪೆ ಹೆಸರನ್ನು ಬಳಸಿ ಹವಾ ಮೇಂಟೈನ್ ಮಾಡ್ತಾ ಇದ್ದಾಳಂತೆ. ಗೂಂಡಾ ಕಾಯ್ದೆಯಡಿ ಬಂಧನವಾಗಿರುವಂಥ, ಜೊತೆಗೆ ಕಲಬುರಗಿ ಜೈಲಿನಲ್ಲಿರುವಂಥ ಕಪ್ಪೆ ಒಂದು ಕಡೆ ಆದರೆ, ಕಪ್ಪೆ ಪಾಪ ಜೈಲಿನಲ್ಲಿದೆ, ಆದರೆ ಕಪ್ಪೆ ಜೊತೆಗೆ ಸ್ನೇಹ ಮಾಡಿದಂಥ ಇವಳಿಗೆ ಏನು ಅನ್ಬೇಕೋ ಗೊತ್ತಿಲ್ಲ. ಕಪ್ಪೆ ಜೈಲಲ್ಲಿದ್ದರೂ ಕೂಡ ಇವಳ ಹವಾ ಮಾತ್ರ ಫುಲ್ ಜೋರಾಗಿದೆ. ನೋಡ್ತಾ ಇದ್ದೀರಿ ಸ್ಪಾನಲ್ಲಿ ಲೇಡಿ ಸಿಂಗಮ್ ರೀತಿಯಲ್ಲಿ. ಅದಕ್ಕೆ ಲೇಡಿ ಸಿಂಗಮ್ ಅಂತ ಹೇಳಿದ್ರೆ ಭಾಳ ದೊಡ್ಡ ಅವಮಾನ ಅದು. ತನ್ನ ಪುಡಾರಿ ಗ್ಯಾಂಗ್ನೊಂದಿಗೆ ಹೋಗಿ ಸ್ಪಾಗೆ ನುಗ್ಗಿ ದಾಂಧಲೆ ಮಾಡಿ ದೊಡ್ಡ ಏನು ಗ್ಯಾಂಗ್ಸ್ಟರ್ ರೀತಿಯಲ್ಲಿ ಪೋಸ್ ಕೊಡ್ತಾ ಇದ್ದಾಳಲ್ಲ ಇವಳೇ ಕಾವ್ಯ ಅಂತ ಇವಳ ಹೆಸರು ಚೆನ್ನಾಗಿದೆ, ಬಟ್ ಹೆಸರಿಗೆ ತಕ್ಕಂಗೆ ಮರ್ಯಾದೆಯನ್ನು ಉಳಿಸ್ಕೊಂಡಿಲ್ಲ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಆಕೆ ಸ್ಪಾಗೆ ನುಗ್ಗಿದ್ದಾಳೆ, ಅಲ್ಲಿರುವಂಥ ಸ್ಪಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾಳೆ. ಮಹಿಳೆಯನ್ನು ಕೂಡ, ಅಲ್ಲಿ ಕೆಲಸ ಮಾಡ್ತಿದ್ದ ಹೆಣ್ಣುಮಗಳ ಮೇಲೂ ಕೂಡ ಹಲ್ಲೆ ಮಾಡಿದ್ದಾಳೆ. ಅದರ ಜೊತೆಗೆ ತನ್ನ ಒಂದು ಪುಡಿ ಗ್ಯಾಂಗನ್ನು ಕರೆದುಕೊಂಡು ಹೋಗಿದ್ದಾಳೆ. ಈ ಹಿಂದೆ ಆ ಕಲಬುರಗಿಯಲ್ಲಿರುವಂಥ ಕಪ್ಪೆ ಅಲ್ಲಿ ಒಟ್ಟುಗೂಡ್ತಾ ಇದೆಯೇನೋ ಗೊತ್ತಿಲ್ಲ, ಬಟ್ ಇವಳ ಅಹಂಕಾರ ಮಾತ್ರ ಮಿತಿಮೀರಿ ಹೋಗ್ತಾ ಇದೆ. ಈ ಹಿಂದೆ ಬೆಂಗಳೂರಿನಿಂದ ಗಡೀಪಾರಾಗಿದ್ದ ಆ ಕಪ್ಪೆ ಇತ್ತೀಚೆಗೆ ಗೂಂಡಾ ಆ್ಯಕ್ಟ್ನಲ್ಲಿ ಮತ್ತೆ ಬಂಧನವಾಗಿ ಕಲಬುರಗಿ ಜೈಲು ಸೇರಿದ್ದಾನೆ. ಅಲ್ಲಿ ಕಲಬುರಗಿಯ ಖಡಕ್ ರೊಟ್ಟಿ ಮುರಿತಾ ಇದ್ದಾನೆ. ಪ್ರಿಯತಮ ಜೈಲಿನಲ್ಲಿದ್ದಾಗ ಈ ಸ್ಪಾನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಕಾವ್ಯ ಇವಳು ನಿನ್ನೆ ಅಮೃತಹಳ್ಳಿ ರಾಯಲ್ ಲೈಫ್ ಸ್ಪಾನಲ್ಲಿ ಸಿಗರೆಟ್ ಸೇದಿ ಹಲ್ಲೆ ಮಾಡಿದ್ದಾಳೆ. ಜೊತೆಗೆ ಕಾರ್ನಲ್ಲಿ ವ್ಯಕ್ತಿಯನ್ನು ಕಿಡ್ನ್ಯಾಪ್ ಮಾಡಿ ಸುತ್ತಾಡಿಸಿ ಹಲ್ಲೆ ನಡೆಸಿರುವಂಥ ಆರೋಪ ಇದೆ. ನೋಡಿ, ಗಂಡ್ಮಕ್ಕಳು ಕೂಡ ಇತ್ತೀಚೆಗೆ ಈ ರೀತಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳೋಕ್ಕೆ ಹೆದರ್ತಾರೆ. ಆದರೆ ಇವಳು ಈ ರೀತಿ ದಾಂಧಲೆ ಮಾಡಿ, ಸಿಗರೆಟ್ ಸೇದಿ ಹಲ್ಲೆ ಮಾಡಿ, ಮನಸೋಯಿಚ್ಚು ಥಳಿಸಿ, ಕಿಡ್ನ್ಯಾಪ್ ಮಾಡಿ, ಕಾರಲ್ಲಿ ಕೂರಿಸ್ಕೊಂಡು ಸಿಕ್ಕಾಪಟ್ಟೆ ಹವಾ ಮೇಂಟೈನ್ ಮಾಡೋಕ್ಕೆ ಹೋಗಿದ್ದಾಳೆ. ಇದೀಗ ಪೊಲೀಸರು ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ ಈಕೆ ವಿರುದ್ಧ ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ, ಕಪ್ಪೆ ಕಲಬುರಗಿ ಜೈಲಿನಲ್ಲಿ ಒಟ್ಟುಗೂಡ್ತಾ ಇದೆ, ಆದರೆ ಅವನ ಗರ್ಲ್ ಫ್ರೆಂಡ್ ಅಂತ ಇವಳು ಮಾತ್ರ ಇಲ್ಲಿ ದರ್ಬಾರ್ ಮಾಡ್ತಾ ಇದ್ದಾಳೆ. ಪೊಲೀಸರು ನೋಡ್ಕೊಂಡು ಏನು ಸುಮ್ಮನೆ ಕೂತಿದ್ದಾರೆ, ಕ್ರಮವನ್ನು ತೆಗೆದುಕೊಂಡಿದ್ದಾರೆ, ಏನು ಕತೆ? ದಶರಥ್, ಏನಂದ್ರೆ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸ್ಪಾ ಒಂದಕ್ಕೆ ನುಗ್ಗಿ ದಾಂಧಲೆ ನಡೆಸಿದಂತ ಕಾವ್ಯ ಏನಿದ್ದು, ಕಾವ್ಯ ಸ್ಮಿತಾ, ಅದರ ಜೊತೆಗೆ ಮಹಮ್ಮದ್ ಸೇರಿ ಇನ್ನಿಬ್ರು ಯುವಕರನ್ನ ಕರ್ಕೊಂಡು ಹೋಗಿ ಅಲ್ಲೇ ಈ ಮುಂಚೆ ಅವಳೊಟ್ಟಿಗೆ ಕೆಲಸವನ್ನ ಮಾಡ್ತಿದ್ದ ಸಂಜಯನ್ ಇದ್ದ, ಆತನ ವಿರುದ್ಧ ಆತನಿಗೆ ಹಲ್ಲೆಯನ್ನ ಮಾಡುವ ಮುಖಾಂತರ ಕಿಡ್ನಾಪ್ ಮಾಡಿ ಬೇರ್ ಬಾಟಲಿನಿಂದ ಹಲ್ಲೆ ಮಾಡಿಸಿ ಕೊಲೆ ಬೆದರಿಕೆಯನ್ನ ಹಾಕಿದ್ಲು. ಈಕೆಯ ಹಿಂದೆ ಯಾರಿದ್ದಾರೆ, ಇಷ್ಟೆಲ್ಲ ಆಕೆಗೆ ಧೈರ್ಯ ಬರ್ಬೇಕು ಅಂತ ಹೇಳಿ ನೋಡ್ತಾ ಹೋಗುವ ಸಂದರ್ಭದಲ್ಲಿ ಬೆಂಗಳೂರಿನ ಕುಖ್ಯಾತ ರೌಡಿ ಶೀಟರ್ ಆಗಿರುವಂತ ಮುನಿಕೃಷ್ಣ ಅಲಿಯಾಸ್ ಅಮೃತಹಳ್ಳಿ ಕಪ್ಪೆ ಅಂತ ಏನ್ ಹೇಳಿದ್ದಾನೆ. ಈತನ ಲವರ್ ಕಾವ್ಯ ಆಗಿದ್ದಾಳೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಈಕೆ ಮತ್ತು ಆತನ ನಡುವೆನೂ ಕೂಡ ಲವ್ ಯು ಇತ್ತು ಅಂತ ಹೇಳಿ ಮಾಹಿತಿ ಸಿಗ್ತಾ ಇರುವಂತದ್ದು. ಈತನ ಪ್ರಿಯತಮನನ್ನ ಬಳಸ್ಕೊಂಡು, ಆತನ ಹೆಸರನ್ನ ಬಳಸ್ಕೊಂಡು ಇವಳು ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡುವಂತದ್ದು. ಜೊತೆಗೆ ಆತನ ಸಾಚರ್ನ ಜೊತೆಗೆ ಹಾಕೊಂಡು ಯಾರಾದ್ರೂ ಈಕೆ ಮಾಡುವಂತ ಬಿಸ್ನೆಸ್ಗೆ ತೊಂದರೆ ಆದ್ರೆ, ಈಕೆಗೆ ಕಾಂಪಿಟೇಟಿವ್ ಯಾರಾದ್ರೂ ಉಟ್ಕೊಂಡ್ರೆ ಅವ್ರಿಗೆ ಹಲ್ಲೆಯನ್ನ ಮಾಡುವಂಥದ್ದು, ಒಡಿಸುವಂಥದ್ದು, ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ಲು. ಈ ಮುನಿಕೃಷ್ಣ ಕೂಡ ಹಿಂದೆ ಸಾಕಷ್ಟು ಪ್ರಕರಣಗಳಲ್ಲಿ ಭಾಗಿಯಾದ. ಈತನ ಈಗಾಗಲೇ ಬಂಧಿಸಿದ್ರೆ ಆತನ ಗಡೀಪಾರ್ ಕೂಡ ಆಗಿತ್ತು. ಅದಷ್ಟೇ ಅಲ್ಲದೆ ಇತ್ತೀಚೆಗೆ ಆತನ ವಿರುದ್ಧ ಗೂಂಡಾ ಕಾಯ್ದೆಯಲ್ಲಿ ಕೂಡ ಬಂಧನ ಮಾಡಿ ಆತನ ಬೆಂಗಳೂರಿನಲ್ಲಿ ಹಿಡಿದೆ ಕಲಬುರಗಿ ಜೈಲಿನ ಕೂಡ ಆತನ ಶಿಫ್ಟ್ ಮಾಡಿರುವಂತದ್ದು. ಇಷ್ಟಾದ್ರೂ ಕೂಡ ಈಕೆ ಆತನ ಹೆಸರನ್ನ ಹೇಳ್ಕೊಂಡು ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡುವಂಥದ್ದು, ಹುಡುಗರು ಇಟ್ಕೊಳ್ಳುವಂಥದ್ದು, ಈ ರೀತಿಯಾಗಿ ದಾಂಧಲೆಯನ್ನ ಮಾಡುವಂಥದ್ದು. ಸದ್ಯ ಈಗಾಗಲೇ ಕಾವ್ಯ ಮತ್ತು ಆಕೆಯ ಸಾಥ್ಯದಲ್ಲಿರೋ ಎಲ್ಲರೂ ಕೂಡ
ಬಂಧನವನ್ನ ಮಾಡಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ರೌಡಿ ಶೀಟರ್ಗಳ ಸಂಪರ್ಕದಲ್ಲಿರುವಂತ ಇಂತಹ ಮಹಿಳೆ ಇರ್ಬೋದು, ಇಲ್ಲ ಅವ್ರನ್ನ ಲವರ್ಸ್ ಗಳಿರ್ಬೋದು, ಅವರೇ ರೌಡಿ ಶೀಟರ್ಗಳ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು. ಒಂದು ಕಡೆ ರೌಡಿ ಶೀಟರ್ಸ್ಗಳು ಜೈಲಿನ ಒಳಗೆ ಕೂತ್ಕೊಂಡು ಹೀಗೆ ಅವರ ಲವರ್ಸ್ ಇರ್ಬೋದು, ಅವರ ಸಾಕ್ಷರ್ ಇರ್ಬೋದು, ಅವ್ರನ್ನ ಇಟ್ಕೊಂಡು ತಮ್ಮ ಹೆಸರನ್ನ ಚಾಲ್ತಿಯಲ್ಲಿ ಇಡುವಂಥದ್ದು, ರೋಲ್ ಕಾಲ್ಗಳನ್ನ ತೆಗೆದುಕೊಳ್ಳುವಂಥದ್ದು, ಇಲ್ಲ ದಂಧೆಗಳನ್ನ ನಡೆಸುವಂತದಕ್ಕೆ ಇಂಥವ್ರನ್ನ ಬಳಸ್ಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ಸದ್ಯ ಈ ಬಗ್ಗೆ ಕೂಡ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದು, ಆತನ ಏನಾದ್ರು ಇನ್ಫ್ಲೂಯೆನ್ಸ್ ನಿಂದ ಇಲ್ಲ ಆತನ ಇನ್ಸ್ಟ್ರಕ್ಷನ್ ಮೇಲೆ ಏನಾದ್ರು ಈಕೆ ಈ ರೀತಿಯಾಗಿ ಮಾಡಿದ್ದಲ್ಲ ಅನ್ನೋ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಒಂದೇ ವೇಳೆ ಆತನ ಇನ್ಸ್ಟ್ರಕ್ಷನ್ ಇಂದ ಇಲ್ಲ ಆತನು ಕೂಡ ಈ ರೀತಿಯಾಗಿ ಮಾಡ್ಲಿಕ್ಕೆ ಹಣವನ್ನ ಮಾಡ್ಕೊಳ್ಳಿಕ್ಕೆ ಈ ರೀತಿ ಏನಾಗಿ ಆತ ಪ್ಲಾನ್ ಮಾಡಿದ್ರೆ, ಅದ್ರ ಜೊತೆಗೆ ಈಕೆ ಮೊನ್ನೆ ಹೋಗಿ ಸ್ಪಾನ್ ನಲ್ಲಿ ನುಗ್ಗಿ ಗಲಾಟೆ ಮಾಡುವಾಗ ಈಕೆಗೆ ಸಾಥ್ ಕೊಟ್ಟಂತ ಹುಡುಗರು ಏನಿದ್ದಾರೆ ಅವರು ಮುನಿಕೃಷ್ಣನ ಸಾಕ್ಷಾತ್ಕಾರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಒಂದ್ ವೇಳೆ ಆ ರೀತಿಯಾಗಿ ಆತನ ಇನ್ಸ್ಟ್ರಕ್ಷನ್ ಮೇಲೆ ಇನ್ಸಿಡೆಂಟ್ ಆಗಿದ್ದಾಗಲಿ ಆತನ್ನು ಕೂಡ ವಶಕ್ಕೆ ಪಡೆದು ಆತನ ಮೇಲೆ ಮತ್ತೊಂದು ಪ್ರಕರಣ ಕೂಡ ದಾಖಲಾಗುವ ಸಾಧ್ಯತೆ ಇರುವಂತದ್ದು. ಒಟ್ಟಾರೆ ಈ ಲೇಡಿಗೆ ಎಲ್ಲಿಂದ ಎಷ್ಟು ಧೈರ್ಯ ಅಂತ ಹೇಳಿದ್ರೆ ರೌಡಿ ಶೀಟರ್ನ ಬೆನ್ನೆಲುಬಾಗಿ ಬ್ಯಾಕ್ ಬೋನ್ ಆಗಿ ಇಟ್ಕೊಂಡು ಈ ರೀತಿಯಾಗಿ ಇನ್ಸಿಡೆಂಟ್ ಮಾಡಿರುವಂತದ್ದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿರುವಂತದ್ದು. ದರ್ಶನ. ಎಸ್, ಥ್ಯಾಂಕ್ ಯು ಸಂತೋಷ್.